ಮೇಡಮ್. ಎಷ್ಟು ಪರ್ಸೆಂಟ್ ಕೊಡಬೇಕು? 20% ಮೇಡಮ್. 20%? ಅಂದರೆ ಎಷ್ಟು ಕೊಡಬೇಕಾಗುತ್ತೆ? ಅವರು ವರ್ಷ ಪೂರ್ತಿ ತಗೊಳ್ಳೋ ಸ್ಯಾಲ್ರಿಲಿ 8.3%, ಅಂದರೆ 1 ತಿಂಗಳು ಸ್ಯಾಲ್ರಿನ ಬೋನಸ್ ಆಗಿ ಕೊಡಬೇಕಾಗತ್ತೆ. 20% ಅಂದರೆ 2.5 ತಿಂಗಳು ಸ್ಯಾಲ್ರಿನ ಬೋನಸ್ ಆಗಿ ಕೊಡ್ತಿದ್ದೀವಿ ಮೇಡಮ್. ಅಂದರೆ ತಿಂಗಳಿಗೆ 30,000 ಸಂಬಳ ತಗೊಳ್ಳೋ ಒಬ್ಬ ವರ್ಕರ್ಗೆ 75,000 ನಾವು ಅವ್ರಿಗೆ ಬೋನಸ್ ಕೊಡಬೇಕು. ಹೌದು ಮೇಡಮ್. 20% ಕೊಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? 20% ಕೊಡಬೇಕು ಅಂತ ರೂಲ್ಸ್ ಏನಿಲ್ಲ ಮೇಡಮ್. ಇದು ಶಿವಗಮ್ಮಿ ಮೇಡಮ್ ಅವರು ವರ್ಕರ್ಸ್ ಮೇಲಿರೋ ಪ್ರೀತಿಗೋಸ್ಕರ ಕೊಡ್ತಾ ಇರೋದು. ಸುಮಾರು ವರ್ಷಗಳಿಂದ ಹೀಗೆ ನಡ್ಕೊಂಡ್ ಬರ್ತಾ ಇರೋದು ಮೇಡಮ್. ಆದ್ರೆ 8.3% ಕೊಡಬೇಕು ಅಂತ ರೂಲ್ಸ್ ಇದೆ ಮೇಡಮ್. ಹಾಗಾದ್ರೆ ಈ ವರ್ಷದಿಂದ 8.3% ಬೋನಸ್ ಕೊಡ್ತೀವಿ ಅಂತ ನೋಟಿಸ್ ಬೋರ್ಡಲ್ಲಿ ಹಾಕಿ. ಹಾಗೆಲ್ಲ ಮಾಡಕ್ಕಾಗಲ್ಲ ಮೇಡಮ್. ಏಯ್, ನನ್ನ ಮುಂದೆ ವಾಯ್ಸ್ ರೈಸ್ ಮಾಡೋ ಹಾಗಿಲ್ಲ. ನಾ ಶಿವಗಮ್ಮಿ ಮೇಡಮ್ ಹತ್ರ ಮಾತಾಡ್ತೀನಿ. ಅವರು ನಿನ್ನ ಹತ್ರ ಮಾತಾಡೋಷ್ಟು ಫ್ರೀ ಆಗಿಲ್ಲ, ಬ್ಯುಸಿ ಆಗಿದ್ದಾರೆ. ಸರಿ, ನಾನು ಫೋನ್ ಕಾಲಲ್ಲೇ ಮಾತಾಡ್ತೀನಿ. ಮಾತಾಡ್ಕೋ. ಹಲೋ ಮೇಡಮ್, ನಾನು ಮ್ಯಾನೇಜರ್ ಮೋಹನ್ ಮಾತಾಡ್ತಾ ಇರೋದು. ಹೇಳಿ ಮೋಹನ್. ಇಲ್ಲಿ ನಂದಿನಿ ಮೇಡಮ್ ಅವರು ಬೋನಸ್ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ. ಮೋಹನ್ ಅವರೇ, ಇನ್ನು ಫ್ಯಾಕ್ಟ್ರಿ ವಿಷಯಗಳನ್ನ ನಂದಿನಿನೇ ನೋಡ್ಕೊಳ್ಳೋದು. ಅವಳೇನ್ ಹೇಳ್ತಾಳೋ ಹಾಗೆ ಮಾಡಿ. ಮೇಡಮ್, ಅದು ಆಗಲ್ಲ. ಏನು ಶಂಕದಿಂದ ಬಂದ್ರೇನೆ ತೀರ್ತಾನ? ಏನಂದ್ರು? ಇನ್ ಮುಂದೆ ವ್ಯಾಪಾರ ವ್ಯವಹಾರ ಎಲ್ಲ ನಂದಿನಿದೆ ಅಂತ ಹೇಳಿದ್ರ? ಇನ್ನು ಮುಂದೆ ಎಲ್ಲ ನಂದೆ. ಅದು ಹಾಗಲ್ಲ ಮೇಡಮ್. ನಮ್ಮ ಕಂಪ್ನಿಯಲ್ಲಿ ಯೂನಿಯನ್ ಇದೆ. ಅವ್ರ ಜೊತೆ ಡಿಸ್ಕಸ್ ಮಾಡಿದೆ ನಾವು ಯಾವ ತೀರ್ಮಾನನೂ ತಗೊಳಕ್ಕಾಗಲ್ಲ ಮೇಡಮ್. ಏನು ರೀಸನ್ ಇಲ್ಲದೆ ಬೋನಸ್ ಅಮೌಂಟ್ನ ಕಡಿಮೆ ಮಾಡಿದ್ರೆ ಕ್ವಶನ್ ಮಾಡ್ತಾರೆ, ಕೆಲಸ ನಿಲ್ಲಿಸಿ ಸ್ಟ್ರೈಕ್ ಮಾಡ್ತಾರೆ ಮೇಡಮ್. ನಾವು ಮೊದಲಿಂದ ಕೊಟ್ಬಿಟ್ಟು ಅಭ್ಯಾಸ ಮಾಡ್ಬಿಟ್ಟಿದೀವಿ ಮೇಡಮ್. ನಮ್ಮ ಕಂಪನಿ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಯಾವನು ಯಾಕ್ರೆ ಕೇಳಬೇಕು? ಇಷ್ಟ ಇದ್ರೆ ಕೆಲಸ ಮಾಡಕ್ ಹೇಳಿ, ಇಲ್ಲಾಂದ್ರೆ ಬಿಟ್ಟು ಹೋಗಕ್ ಹೇಳಿ. ನೋಡಿ ಮೇಡಮ್, ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡಿ. ಈ ಕಂಪ್ನಿಗಳು ಹೇಗೆ ನಡೀತವೆ ಅಂತ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಮ್ದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇದಕ್ಕೆ ಆದಂತಹ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ಮೀರಿ ನೀವು ಓನರ್ ಆದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಮೇಡಮ್. ಕಂಪನಿ ನಂದು, ಇಲ್ಲಿ ನನ್ನ ರೂಲ್ಸೇ ನಡಿಬೇಕು. ಇಲ್ವಾ ಕಂಪನಿನೇ ಕ್ಲೋಸ್ ಮಾಡಿಸ್ತೀನಿ. ಆಯ್ತು ಮೇಡಮ್, ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ಎಷ್ಟು ಕೊಬ್ಬಿರ್ಬೇಡ ಈ ನನ್ನ ಮಗನಿಗೆ. ಅದು ಹೇಗೆ ಕಂಪನಿಲಿರ್ತಾನೋ ನಾನು ನೋಡ್ತೀನಿ. ಯಾಕಮ್ಮ ನಗ್ತಾ ಇದ್ಯಾ? ಹಾವು ಅಂದೆ. ಆ ಹಾವು ಕಚ್ಚಲ್ಲ, ಮಾತಿನಲ್ಲಿ ಚುಚ್ಚುತ್ತೆ. ಅದ್ರ ಹೆಸರು ನಂದಿನಿ ಅಂತ. ಇವಾಗ ಅರ್ಥ ಆಯ್ತು. ಅವಳ ವಿಷಯ ಹೇಳ್ತಾ ಇದೀಯಾ? ಹಸು ಹೆಸರು ಇಟ್ಕೊಂಡಿರೋ ಹಾವದು. ನಾನೆಲ್ಲೋ ನಿಜವಾದ ಹಾವು ಬಂದ್ಬಿಡ್ತು ಅನ್ಕೊಂಡೆ. ನಿಜ ಹಾವುಗಿಂತ ಭಯಂಕರ ಅವರು. ಮನೆಗೆ ಬಂದಾಗ ನಾನು ಕಮಲಮ್ಮ ಒಳಗಡೆ ಬಿಟ್ಟಿಲ್ಲ, ಜಗಳ ಮಾಡಿದ್ವಿ. ಅಮ್ಮೋರು ಬಂದು ಅವ್ರಿಗೆ ಸಪೋರ್ಟ್ ಮಾಡಿ
ನಮಗೆ ಬೈದ್ಬಿಟ್ರು. ನಾನೇ ಬರ ಕೇಳಿದ್ದು ಅಂತ ಒಳಗಡೆ ಕರ್ಕೊಂಡೋದ್ರು. ಏನಾಗಿದೆ ಅಮ್ಮನ್ಗೆ? ಅವ್ರಗಳ ಬಗ್ಗೆ ಅಮ್ಮನ್ ಗೊತ್ತು ತಾನೆ, ಮತ್ತ್ಯಾಕ್ ಮನೆ ಒಳಗಡೆ ಬಿಡ್ಕೋತಿದ್ದಾರೆ? ಏನೋ ಕಾರಣ ಇರ್ಬೇಕು ಪುಟ್ಟ. ಇಲ್ಲಾಂದ್ರೆ ಅಮ್ಮವ್ರು ಹಾಗೆಲ್ಲ ಅವ್ರನ್ನ ಒಳಗಡೆ ಬಿಟ್ಕೊಳಲ್ಲ ಅಲ್ವಾ? ಅದೇನೇ ಕಾರಣ ಆಗಿರ್ಲಿ ಕಮಲಮ್ಮಜ್ಜಿ, ಸರಿಯಾಗಿದ್ರೆ ನಾವು ಸುಮ್ಮನೆ ಇರ್ತೀವಿ. ನನ್ನ ಹತ್ರ ಏನಾದ್ರೂ ಬಾಲ ಬಿಚ್ಚಿದ್ರೆ ಅವ್ರ ಬಾಲನ ಕಚ್ಚಕ್ ಅನ್ಸ್ಬಿಡ್ತೀನಿ. ಬಾಲ ಮುದ್ರಕೊಂಡು ಒಂದ್ ಕಡೆ ಇರ್ಬೇಕು. ಈಗೇನು ಮಾಡಕ್ ಹೋಗ್ಬೇಡ ಪುಟ್ಟ. ಇವಾಗ ನೀನೇನಾದ್ರೂ ಮಾಡಕ್ ಹೋದ್ರೆ ನಾವೇ ನಿನ್ಗೆ ಹೇಳ್ಕೊಟ್ಟು ಏನೇನೋ ಮಾಡಿಸ್ತಿದೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮೇಲೆ ತಪ್ಪು ಬಂದ್ಬಿಡುತ್ತಮ್ಮ. ಅದಕ್ಕೆ ನಾನಿವಾಗ ಅವ್ರ ಹತ್ರ ಏನು ಮಾತಾಡಲ್ಲ. ಅದು ಸುಮ್ಮನೆ ಇರೋ ಪ್ರಾಣಿ ಅಲ್ಲ, ಏನಾದ್ರೂ ಒಂದ್ ಕಿತಾಪತಿ ಮಾಡೇ ಮಾಡುತ್ತೆ. ಆಗ ಕ್ಲಾಸ್ ತಗೋತೀನಿ. ಆಯ್ತಮ್ಮ. ಸರಿ, ನಿಮ್ ಕೆಲ್ಸ ಮುಂದುವರಿಸಿ, ನಾನಿವಾಗ ಆಟ ಆಡ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಸರಿ ಅಮ್ಮ. ಬಾಯ್ ಬಾಯ್. ಹಲೋ, ಹಾಯ್ ಸರ್. ಮನೇಲಿ ಏನು ನಡೀತಾ ಇದೆ? ಎನಿ ಡೆವಲಪ್ಮೆಂಟ್ಸ್? ನಾನು ಮನೆಗೆ ಬಂದಾಗ ಕಮಲಮ್ಮ ಮತ್ತೆ ರೂಪಾ ತುಂಬಾನೇ ಎಗರಾಡಿದ್ರು. ನಾನು ಸರಿಯಾಗಿ ದಬಾಯಿಸಿದ್ದೀನಿ. ಕಲ್ಪನಾ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಇಬ್ರು ಶಾಕ್ ಆಗ್ಬಿಟ್ರು. ಸ್ಕೂಲ್ ಇನ್ಚಾರ್ಜ್ ಮತ್ತೆ ಫ್ಯಾಕ್ಟ್ರಿ ಮ್ಯಾನೇಜರ್ನ ಕರೆದು ಮಾತಾಡಿದೆ. ಸ್ಕೂಲ್ ಫೀಸು ಇನ್ಮೇಲೆ 8 ರಿಂದ 9 ಲಕ್ಷ ಮಾಡಬೇಕು ಅಂತ ಹೇಳಿದ್ದೀನಿ. ಇನ್ಮುಂದೆ ಶಾಂಭವಿ ಎಜುಕೇಶನ್ ಟ್ರಸ್ಟ್ ಅಲ್ಲಿ ಫ್ರೀ ಆಗಿ ಎಜುಕೇಶನ್ ಇರಲ್ಲ ಅಂತಾನು ಹೇಳಿ ಕಳ್ಸಿದೀನಿ. ಸ್ಕೂಲ್ ಇನ್ಚಾರ್ಜ್ ಏನು ಹೇಳಿಲ್ವಾ? ಹಾಗೆಲ್ಲ ಮಾಡಕ್ಕಾಗಲ್ಲ, ಪೇರೆಂಟ್ಸ್ ಬಂದು ಗಲಾಟೆ ಮಾಡ್ತಾರೆ ಅಂತ ಹೇಳ್ದ. ಅದಕ್ಕೆ ನಾನು ನಂಗೆ ಸ್ಕೂಲ್ ಇಂಪಾರ್ಟೆಂಟ್ ಅಲ್ಲ, ದುಡ್ಡೇ ಇಂಪಾರ್ಟೆಂಟ್ ಅಂತ ಹೇಳಿ ಕಳಿಸ್ದೆ. ಸ್ಕೂಲ್ ಫೀಸ್ ಕಟ್ಟಕ್ಕಾಗಲ್ಲ ಅಂದ್ರೆ TC ಕೊಟ್ಟು ಕಳಿಸಿ ಅಂತಾನು ಹೇಳ್ದೆ. ಫ್ಯಾಕ್ಟ್ರಿ ಮ್ಯಾನೇಜರ್ನ ಕರೆಸ್ದೆ. 20% ಬೋನಸ್ ಕೊಡಕ್ಕಾಗಲ್ಲ, ಬರೀ 8.3% ಮಾತ್ರ ಕೊಡಕ್ಕಾಗದು ಅಂತ ಹೇಳಿದೀನಿ. ತುಂಬಾನೇ ಎಗರಾಡ್ದ. ನಾನು ಯಾವುದಕ್ಕೂ ಬಗ್ಲಿಲ್ಲ. ಕೊನೆಗಿಬ್ರು ಬೇಜಾರ್ ಮಾಡ್ಕೊಂಡು ಹೋದ್ರು. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮಗೆ ನಮ್ಮ ಕೆಲಸ ಆಗ್ಬೇಕಷ್ಟೇ. ನೀನೆಷ್ಟೇ ಸ್ಟ್ರಿಕ್ಟ್ ಆಗಿರು. ಸರಿ ಸರ್, ಆಯ್ತು.